ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭುವನ್ ಶಂಕರ್. ವಾರ್ತೆಗಳ ವಿವರ. ಹೊಳೆಗೆ ಬಲೆ ಬೀಸಲು ಹೋಗಿದ್ದ ಮೀನುಗಾರರೋರ್ವರ ಶವವು ಬಲೆಯ ಉರುಳು ಕುತ್ತಿಗೆಗೆ ಬಿಗಿದ ಸ್ಥಿತಿಯಲ್ಲಿ ಇಲ್ಲಿನ ಬೆಳಕೆ ಮೊಗೇರ್ಕೇರಿಯಲ್ಲಿ ಪತ್ತೆಯಾಗಿದೆ. ಮೃತರನ್ನು ಭಟ್ಕಳ ತಾಲೂಕಿನ ಬೆಳಕೆ ಕೆಳಗಿನ ಮನೆ ನಿವಾಸಿ ಮಂಜುನಾಥ ವೆಂಕಟ ಮೊಗೇರ ಎಂದು ಗುರುತಿಸಲಾಗಿದೆ. ಹೊಳೆಯ ನಡುವೆ ಮೀನಿಗೆ ಬಲೆ ಬೀಸುವಾಗ ಆಯತಪ್ಪಿ ಉರುಳು ಕುತ್ತಿಗೆಯನ್ನ ಬಿಗಿದು ಅವಘಡ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ. ಮೃತರು ಪತ್ನಿ, ಓರ್ವ ಪುತ್ರ, ಇಬ್ಬರು ಪುತ್ರಿಯರನ್ನ ಅಗಲಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ವಿದ್ಯಾರ್ಥಿ ಜೀವನ ನಿತ್ಯ ಹಸಿರಿದ್ದಂತೆ ಎಲ್ಲರ ಪ್ರೀತಿಗೆ ಪಾತ್ರರಾಗುತ್ತಾರೆ. ದೊಡ್ಡವರಾದಂತೆ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಬದುಕನ್ನು ಸಂಕೀರ್ಣತೆಗೆ ಕೊಂಡೊಯ್ಯುತ್ತೇವೆ ಎಂದು ಚರ್ಚ್ ರಸ್ತೆಯಲ್ಲಿರುವ ಸಾನ್ ಸಾಲ್ವದೋರ್ ಚರ್ಚ್ ಫಾದರ್ ಸಾಲ್ವದೋರ್ ಗೊನ್ಸಾಲಿಸ್ ಹೇಳಿದರು. ಚರ್ಚ್ ರಸ್ತೆಯಲ್ಲಿರುವ ಸಾನ್ ಸಾಲ್ವದೋರ ಚರ್ಚ್ ಫಾದರ್ ಸಾಲ್ವಾದೋರ ಗೊನ್ಸಾಲ್ವಿಸ್ ಹೇಳಿದರು. ಹೊನ್ನಾವರ ನಂಬರ್ 2ರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಗೆ ಹೊಸದಾಗಿ ದಾಖಲಾದ ಸನ್ನಿಧಿ ಸುರೇಶ್ ಶೇಟ್, ದರ್ಶಿತಾ ಗುರುನಾಥ್ ಮೇಸ್ತಾ, ದೃಶ್ಯ ರವಿ ಹುಲುಸ್ವಾರ ಎಂಬ 4 ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಮಾತನಾಡಿದರು. ಮಕ್ಕಳನ್ನ ದೇವರಂತೆ ಪ್ರೀತಿಸುವ ಶಿಕ್ಷಕರಿಗೆ ಜವಾಬ್ದಾರಿ ಹೆಚ್ಚಿದೆ. ಮಣ್ಣಿನ ಮುದ್ದಿಯಂತಿರುವ ಮಕ್ಕಳನ್ನ ಶಿಕ್ಷಕರಾದವರು ಕುಂಬಾರರಂತೆ ಕೆಲಸ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಉಪಯೋಗಕ್ಕೆ ಬರುವಂತೆ ಮಾಡಿ ಆ ವಸ್ತುವಿಗೆ ಮೌಲ್ಯ ಹೆಚ್ಚಿಸಲು ಕಾರಣೀಕರ್ತರಾಗುತ್ತಾರೆ. ನಮಗೆ ಜೀವಜಲ ಎಲ್ಲಿ ಸಿಗುತ್ತದೆಯೋ, ನಮ್ಮ ಬದುಕಿಗೆ ಎಲ್ಲಿ ಪ್ರೋತ್ಸಾಹ ಸಿಗುತ್ತದೆಯೋ ಅಲ್ಲಿ ನಿರಂತರವಾಗಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಪಡೆದ ಜ್ಞಾನವನ್ನ ಇತರರಿಗೆ ಹಂಚಬೇಕು ಎಂದರು. ನಾವು ಏನ್ ಮಾಡಿ ಯಾಕೆ ಕಲಿತೇವೆ, ಏನ್ ಮಾಡಿ ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೀಗಿದಲ್ಲಿ ಅದು ಆ ಪ್ರಶ್ನೆ ನಮ್ಗೆ ಮೂಡಿ ಬಂದದ ಕಾರಣದಿಂದಾಗಿ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಈ ಶಾಲೆಗೆ ಕಳಿಸ್ತಾರೆ. ಅದಕ್ಕೆ ಅನುಗುಣವಾಗಿ ಶಿಕ್ಷಕರು, ಶಿಕ್ಷಕಿಯರು ನಿಮಗೆಲ್ಲರಿಗೆ ಆ ಉಜ್ವಲ ಭವಿಷ್ಯದೊಳಗೆ ನಡೆಯಲು ನಿಮಗೆ ಆಧಾರವನ್ನು ನೀಡುತ್ತಾರೆ. ಹೀಗಾಗಿ ನಿತ್ಯವೂ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಾವು ನಮಗೆಲ್ಲಿ ಈ ಜೀವಜಲ ಸಿಗುತ್ತದೆಯೋ, ನಮಗೆ ನೂತನವಾದ ಬಾಳಿಗೆ ಹೊಸ ಪ್ರೋತ್ಸಾಹ ಮತ್ತು ಹಾದಿ ದೊರಕುತ್ತದೆಯೋ ಅಲ್ಲಿ ನಾವು ಬರಬೇಕು. ಮೊದಲು ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಮನೆ ಬಿಟ್ಟರೆ ಇಲ್ಲಿ. ಹೀಗಾಗಿ ಪ್ರತಿ ಮಗು ಏನಂತಂದರೆ ಇಲ್ಲಿ ಬಂದು ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಜ್ಞಾನವನ್ನು ಪಡೆದುಕೊಂಡು ಏನು ಒಳ್ಳೆಯದು, ಏನು ನಿಮ್ಮ ಜೀವನಕ್ಕೆ ಒಳ್ಳೆಯದು ಮಾಡುತ್ತೆ, ಏನು ಪರರ ಜೀವನಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯದು ಮಾಡುತ್ತೆ, ಅದನ್ನು ನಾವು ಕಲಿಬೇಕು. ಕೆಟ್ಟದನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಾವು ನಡೆದಾಗ ನಮ್ಮ ಜೀವನ ಸಾರ್ಥಕ. ಈಗ ನಾವು ಶಾಲೆ ಕಲಿತೇವೆ, ಹೌದು, ಖಾಲಿ ಶಾಲೆಗೆ ಮಾತ್ರ ನಮ್ಮ ಚಿಂತನೆ ಏನು ಶುಡ್ ನಾಟ್ ಸ್ಟಿಕ್ ಆನ್ ಟು ದಟ್, ಅದಕ್ಕೆ ಮಾತ್ರ ನಾವು ಸೀಮಿತಗೊಳ್ಳಬಾರದು. ಯಾವುದಂದರೆ ವಿದ್ಯಾಜ್ಞಾನ ಸಾಗರ ಇದ್ದ ಹಾಗೆ ನಾವು ಕಲಿತಾ ಹೋಗುವಾಗ ನಮ್ಮ ಹಾದಿಯಲ್ಲಿ ತುಂಬ ತರಹದ ಏನಂತಂದರೆ ಜ್ಞಾನವನ್ನು ಕೊಡುವಂತಹ ಸಂಗತಿಗಳಿವೆ. ಅದರೊಂದಿಗೆ ನಾವು ಯಾವಾಗಲೂ ಓದಲು ಬರೆಯಲು ಕಲಿತೇವೆಯೋ ಆವಾಗ ನಾವು ದಿನಪತ್ರಿಕೆಗಳನ್ನು ಓದಬೇಕು. ಈಗ ನಿಮ್ಮ ಕೈಯಲ್ಲಿ ನೋಡಿ ಒಳ್ಳೆಯ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಏನಂತಂದ್ರೆ ಆ ಶಬ್ದದ ಜ್ಞಾನ ನಿಮಗೆ ಸಿಕ್ಕಿದ ಕೂಡಲೇ ಅದನ್ನು ಓದಬೇಕು. ಹಸಿರಿನ ಕಟ್ಟು ಸುಕ್ರಿ ಬೊಮ್ಮಗೌಡ ಇದೆಲ್ಲ ಓದಬೇಕು. ಆ ವ್ಯಕ್ತಿಗಳು ನೋಡು, ಈಗ ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ರೆ ಏನಾಯಿತು, ಅವರು ಜ್ಞಾನವನ್ನು ಪಡೆದುಕೊಂಡು ತದನಂತರ ಅದನ್ನು ಏನಂತ ಅಭಿವೃದ್ಧಿ ಮಾಡಿಕೊಂಡು ಈಗ ದಾಖಲೆಯನ್ನು ಅವರು ಸೃಷ್ಟಿಸಿದ್ದಾರೆ. ಸಮಾಜದಲ್ಲಿ ಅವರು ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಅವರ ಪ್ರೇರಣೆಯನ್ನು ನಾವು ತೆಗೆದುಕೊಳ್ಳಬೇಕು. ಸಾಹಿತಿಗಳನ್ನು ಇದೇ ಸಂದರ್ಭದಲ್ಲಿ ಇಲಾಖೆಯಿಂದ ಪೂರೈಸಿದ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಿದ್ರು. ಎಸ್ಡಿಎಂಸಿ ಅಧ್ಯಕ್ಷೆ ನೇತ್ರಾವತಿ ತಾಂಡೇಲಾ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಜಾಯ್ ಡಿಸೋಜಾ, ಎಲಿಜಾ ಡಿಸೋಜಾ, ಸುಧಾ ಶೇಟ್, ಮಂಚಿ ಮುಂಕ್ರಿ, ಶೀಲಾ ಮೇಸ್ತಾ ಮುಂತಾದವರು ಉಪಸ್ಥಿತರಿದ್ದರು. ಆರಂಭದಲ್ಲಿ ಮುಖ್ಯಾಧ್ಯಾಪಕಿ ಲುವೆಜಿನಾ ಎಸ್ ಪಿಂಟೋ ಸ್ವಾಗತಿಸಿದರೆ ಶಿಕ್ಷಕ ಪಿಆರ್ ನಾಯ್ಕ್ ವಂದಿಸಿದ್ರು.
ಶಿಕ್ಷಕಿ ಫ್ಲಾವಿಯಾ ಮೆಂಡೋನ್ಸ್ನ ನಿರೂಪಿಸಿದರು. ಕಳೆದ 25 ವರ್ಷಗಳಿಂದ ಪಟ್ಟಣದ ಜನತೆಗೆ ದಿನಪತ್ರಿಕೆಯನ್ನು ಮನೆ ಮನೆಗೆ ವಿತರಿಸುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಿರುವ ಪಟ್ಟಣದ ಕೆಳಗಿನ ಪಾಳ್ಯದ ಪತ್ರಿಕಾ ವಿತರಕ ಪ್ರಶಾಂತ್ ಶೇಟ್ ಅವರಿಗೆ ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ಹೊಸ ಸೈಕಲ್ ವಿತರಿಸಿ ಶುಭ ಕೋರಿದರು. ಸೈಕಲ್ ಪಡೆದ ಪ್ರಶಾಂತ್ ಶೇಟ್ ಮಾತನಾಡಿ, ನನ್ನ ಒಂದೇ ಸೈಕಲ್ ಇತ್ತು. ಅದು ದುರಸ್ತಿಗೆ ಬಂದಾಗ ಪತ್ರಿಕೆಯನ್ನ ಸರಿಯಾದ ಸಮಯಕ್ಕೆ ವಿತರಿಸಲು ತೊಂದರೆಯಾಗುತ್ತಿತ್ತು. ಇದನ್ನ ಮನಗಂಡ ರೋಟರಿ ಸಂಸ್ಥೆಯವರು ಹೊಸ ಸೈಕಲ್ ವಿತರಿಸಿದ್ದು ನನಗೆ ತುಂಬಾ ಸಹಕಾರಿಯಾಗಿದೆ ಎಂದು ರೋಟರಿ ಸಂಸ್ಥೆಗೆ ಕೃತಜ್ಞತೆ ವ್ಯಕ್ತಪಡಿಸಿದರು. ರೋಟರಿ ಅಧ್ಯಕ್ಷ ದೀಪಕ್ ಲೋಪಿಸ್, ಕಾರ್ಯದರ್ಶಿ ರಾಜೇಶ್ ನಾಯ್ಕ್, ಜಿಪಿ ಹೆಗಡೆ, ಎಂಎಂ ಹೆಗಡೆ, ಸ್ಟೀಫನ್ ರೋಡ್ರಿಗೀಸ್, ಸತೀಶ್ ನಾಯ್ಕ್, ನಾರಾಯಣ್ ಯಾಜಿ, ಡಿಜೆ ನಾಯ್ಕ್ ಉಪಸ್ಥಿತರಿದ್ದರು. ಸಂಸ್ಥೆಯ ಸಮಾಜಮುಖಿ ಕಾರ್ಯವು ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆಗೆ ಪಾತ್ರವಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಪ್ರಶಾಂತ್ ಶೇಟ್ ಅವರನ್ನ ಹೊನ್ನಾವರ ಪತ್ರಕರ್ತ ಸಂಘದಿಂದ ಸನ್ಮಾನಿಸಲಾಗಿತ್ತು. ರೋಟರಿ ಸಂಸ್ಥೆಯವರು ಪ್ರಶಾಂತ್ ಅವರಿಗೆ ಸೈಕಲ್ ನೀಡಿದ್ದು ಅವರಿಗೆ ಪತ್ರಿಕೆ ಹಂಚಲು ತುಂಬಾ ಸಹಕಾರಿಯಾಗಿದೆ. ಸಂಸ್ಥೆಯ ಕಾರ್ಯಕ್ಕೆ ಹೊನ್ನಾವರ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಧನ್ಯವಾದ ಸಮರ್ಪಿಸಿದ್ದಾರೆ. ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಶಾಲಾ ಪ್ರಾರಂಭೋತ್ಸವ ಮತ್ತು ಪುಸ್ತಕ ವಿತರಣೆ. ಹೊನ್ನಾವರದ ಸ್ಥಳೀಯ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಇಲಾಖೆಯ ಸೂಚನೆಯಂತೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಶಾಲೆಯ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಅವಕಾಶ ನೀಡಲಾಯಿತು. ನಾನು ಈ ಶಾಲೆಗೆ ಬಂದು ಈ ವರ್ಷ 5ನೇ ವರ್ಷ ಪೂರ್ತಿಯಾಗ್ತಿದೆ. ನನಗೆ ಈ ಶಾಲೆಗೆ ಬರಲಿಕ್ಕೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿಗಾಗಿ ಒಬ್ಬ ಮನುಷ್ಯನಿಗಾಗಿ ಬಯಸಿದಷ್ಟು ಏನು ಸಿಗುತ್ತೋ ಇಲ್ವೋ ಆದ್ರೆ ಒಬ್ಬ ವ್ಯಕ್ತಿಗೆ ವಿದ್ಯೆ ಬಯಸಿದಷ್ಟು ಸಿಗ್ತದೆ. ಹಾಗೆ ನಮ್ಮ ಶಾಲೆ ಬಗ್ಗೆ ನಾನು ಹೇಳೋದಾದ್ರೆ ಈ 4 ವರ್ಷದಲ್ಲಿ ನಾನು ಶಿಕ್ಷಕರ ಬಗ್ಗೆ ಹೇಳಕ್ ಬಯಸಿದ್ರೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಲ್ಲಾ ರೀತಿಯಾದಂತಹ ಪಠ್ಯಕ್ರಮದಲ್ಲಾಗಲಿ ಅಥವಾ ಆಟಗಳಲ್ಲಾಗಲಿ ಪ್ರತಿಯೊಬ್ಬರಲ್ಲೂ ಭಾಗವಹಿಸಬೇಕು. ಪ್ರತಿಯೊಬ್ಬರು ಒಂದರಲ್ಲಿ ರ್ಯಾಂಕ್ ಬರಬೇಕು ಅನ್ನೋ ಮನೋಇಚ್ಛೆನ ಈ ಶಾಲೆಯ ಎಲ್ಲಾ ಶಿಕ್ಷಕರು ವಹಿಸಿದ್ದಾರೆ. ಈಗ ನಿಮ್ಗೆ ಸೌಲಭ್ಯಗಳನ್ನು ಹೇಳಲಿಕ್ಕೆ ಬಯಸಿದ್ರೆ ಅನೇಕ ರೀತಿಯಾದಂತಹ ಸೌಲಭ್ಯಗಳು ಇಲ್ಲಿವೆ. ಹಾಗೆ ನಿಮ್ಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿ ಕೆಲವೊಂದು ಸಂಸ್ಥೆಗಳಿಂದ ಕಾಂಪಿಟೇಷನ್ಸ್ ಗಳಾಗ್ಲಿ ಅಥವಾ ಏನೇ ಇರಲಿ ಈ ಶಾಲೆಗೆ ಬರುತ್ತೆ. ಅದರಿಂದ ನಿಮ್ಮ ಕಲೆಗಳನ್ನ ನೀವು ಹೇಗೆ ಸಾಮರ್ಥ್ಯವನ್ನ ಹೇಗೆ ತೋರಿಸಬಹುದು ಅನ್ನೋದನ್ನ ನೀವು ಇಲ್ಲಿ ಕಲಿಬಹುದು. ಹಾಗೆ ಇಲ್ಲಿ NCC ಆಗಲಿ, ಸ್ಕೌಟ್ ಆಗಲಿ ಅಥವಾ ಗೈಡ್ಸ್, ಹಾಗೆ ರೋಟರಿ ಕ್ಲಬ್ಸ್, ಹೀಗೆ ಇನ್ನಿತರಾದಂತಹ ಸಮಾರಂಭಗಳಾಗಲಿ ಇದು ಯಾವುದ್ರಲ್ಲಾದ್ರೂ ನೀವು ಭಾಗವಹಿಸಬಹುದು. ಎಲ್ಲರಿಗೂ ಎಲ್ಲಾ ರೀತಿಯಾದಂತಹ ಅವಕಾಶಗಳು ಈ ಶಾಲೆಯಲ್ಲಿ ಸಿಗ್ತವೆ. ಹಾಗೂ ನೀವು ಅದೃಷ್ಟವಂತರಂತಾನೆ ಹೇಳ್ತೀನಿ ಈ ಶಾಲೆಗೆ ಬಂದಿದ್ದಕ್ಕೆ. ಎಲ್ಲರಿಗೂ ತಮ್ಮ ತಮ್ಮ ಕಲೆಯನ್ನ ಪ್ರದರ್ಶನಕ್ಕೆ ಅಧಿಕಾರ ಇದೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಹಾಗೂ ಎಲ್ಲರಿಗೂ ಹೊಸದಾಗಿ ಬಂದಿರುವಂತವರಿಗೆ ಸ್ವಾಗತವನ್ನು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ಶಾಲೆಯ 10ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಇದು ನನಗೆ ಕೊನೆ ವರ್ಷ ಆಗಿರ್ಬೋದು ಈ ಶಾಲೆಯಲ್ಲಿ. ಆದ್ರೆ ನಾನು ಮುಂದೆ ಎಲ್ಲೇ ಹೋದ್ರೂ ಕೂಡ, ಕಾಲೇಜ್ಗೆ ಹೋದ್ರೂ ಕೂಡ ನಾನು ನ್ಯೂ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದ್ರೆ ಅದಕ್ಕೆ ನಮ್ಮ ಶಾಲೆಯ ವ್ಯವಸ್ಥೆ ಹಾಗೂ ಶಾಲೆಯ ಕಾರಣ. ಯಾಕೆಂದ್ರೆ ಈ ಶಾಲೆಯಲ್ಲಿ ಕೇವಲ ಪಠ್ಯ ಪುಸ್ತಕಗಳು ಮಾತ್ರ ಅಲ್ಲದೇನೆ ಇತರ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರಬಹುದು ಅಥವಾ ಈ ಕ್ರೀಡೆ, ಪ್ರತಿಭಾ ಕಾರಂಜಿ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾನೆ ಬಂದಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಕೇವಲ ಓದಿನ ಕಡೆ ಅಷ್ಟೇ ಅಲ್ಲದೆ ತಮ್ಮ ಒಳಗೆ ಇರುವಂತಹ ವಿಶೇಷ ಸಾಮರ್ಥ್ಯಗಳನ್ನ ಗುರುತಿಸಿಕೊಳ್ತಾ ಬಂದಿದ್ದಾರೆ. ಇದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತಂತವರು ಇವತ್ತು ಅಮೂಲ್ಯ, ಸಮಾಜದಲ್ಲಿ ಅತ್ಯಮೂಲ್ಯ ರತ್ನಗಳಾಗಿ ಶೋಭಿಸ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಇಲ್ಲಿ ಬಂದಿರುವಂತಹ ಈ ಸತಿ ಹೊಸದಾಗಿ ದಾಖಲಾತಿ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿರುವಂತಹ ಸೌಲಭ್ಯಗಳನ್ನ ಹಾಗೆ ಬಂದಂತಹ ಅವಕಾಶಗಳನ್ನ ಕೈಬಿಡದೆ ತಾವು ಅತ್ಯುತ್ತಮವಾಗಿ ಆ ಅವಕಾಶವನ್ನ ಬಳಸಬೇಕು. ಹಾಗೆ ಈ ಶಾಲೆ ಅತ್ಯದ್ಭುತವಾದಂತಹ ಸೌಲಭ್ಯಗಳನ್ನ ಹೊಂದಿದೆ. ಹಾಗೆ ಇನ್ನು ಹೇಳ್ಬೇಕಂತ ಹೋದ್ರೆ ತುಂಬಾನೇ ಇದೆ, ಹೇಳ್ತಾ ಹೋದ್ರೆ ತುಂಬಾ ಆಗ್ಬಿಡುತ್ತೆ. ನಾನೀಗ ಚಿಕ್ಕದಾಗಿ ಹೇಳಿ ಮುಗಿಸೋದಂತಾದ್ರೆ, ನೀವೆಲ್ಲರೂ ಕೂಡ ಬಂದಿದ್ದೀರಿ, ಸಮರ್ಥರಾಗಿ ಎಲ್ಲದರಲ್ಲೂ ಕೂಡ ಭಾಗವಹಿಸಿ ಎಲ್ಲವನ್ನೂ ಕೂಡ ತಮ್ಮದಾಗಿಸ್ಕೊಳ್ಳಿ, ಈ ಶಾಲೆಯನ್ನ ಒಂದು ಕುಟುಂಬದಂತೆ ಕಾಪಾಡಿ ಅಂತ ಹೇಳ್ತಾ ನನ್ನ ಒಂದೆರಡು ವಾಕ್ಯಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಶಿಕ್ಷಕ ಬಂಧುಗಳಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಶಿಕ್ಷಣ ಅಂದ್ರೆ ಏನು? ಶಿಕ್ಷಣವನ್ನು ನಾವು ಯಾಕೆ ಕಲಿಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ, ಎಜುಕೇಶನ್ ಇಸ್ ನಾಲೆಜ್ ಆಫ್ ಸಕ್ಸಸ್ ಅಂತ.
ನಾವು ಜೀವನದಲ್ಲಿ ಏನನ್ನೇ ಸಾಧಿಸಬೇಕು ಅಂದ್ರೆ ನಮಗೆ ಶಿಕ್ಷಣ ಎನ್ನುವಂಥದ್ದು ಒಂದು ಬೆನ್ನೆಲುಬು. ಒಂದು ಹೇಳ್ತಾರೆ, ಒಂದು ಸಿಹಿ ಹಣ್ಣಿನ ಬೇರು ಯಾವಾಗಲೂ ಸಹ ಕಹಿಯಾಗಿರ್ತದೆ. ನಾವು ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಅಂದ್ರೆ ಅದರ ಹಿಂದೆನೂ ಕೂಡ ಅಷ್ಟೇ ಪರಿಶ್ರಮ ಕೂಡ ಇರುತ್ತೆ. ಪ್ರತಿಯೊಬ್ಬ ಮಗುವು ಕೂಡ ತಾನು ಹುಟ್ಟಿದಾಗ ಒಂದೊಂದು ಗುರಿಯನ್ನ ಇಟ್ಕೊಂಡು ಬರ್ತಾನೆ. ಆ ಗುರಿಯನ್ನ ತಲುಪಲಿಕ್ಕೆ ನಮಗೆ ಶಾಲೆ, ಶಿಕ್ಷಣ ಮತ್ತು ಶಿಕ್ಷಕರು ಒಂದು ಮಹತ್ವವಾದಂತಹ ಪಾತ್ರವನ್ನ ವಹಿಸ್ತಾರೆ. ತಂದೆ ತಾಯಿಗಳು ಕಷ್ಟಪಟ್ಟು ನಮಗೋಸ್ಕರ ಹಣವನ್ನ ಸಂಪಾದಿಸಿ ನಮ್ಗೆ ಅಡ್ಮಿಷನ್ ಅನ್ನ ಮಾಡ್ತಾರೆ. ನಾವು ಶಾಲೆಯಲ್ಲಿ ಬಂದು ಆ ತಂದೆ ತಾಯಿಗಳ ಕನಸನ್ನ ಪೂರೈಸಿ ಅವರ ಒಂದು ಹೆಸರನ್ನು ಹೆಚ್ಚಿಸಬೇಕು. ಅದೇ ರೀತಿ ನಾವು ನಮ್ಮ ಶಾಲೆಯ ಬಗ್ಗೆ ಮಾತನಾಡುವುದಾದರೆ, ನಾವು ಈ ಶಾಲೆಯಲ್ಲಿ ಈಗ 5ನೇ ವರ್ಷ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ಶಾಲೆಯಲ್ಲಿ ಹೇಳುವುದಾದರೆ ಬಹಳ ಸೌಲಭ್ಯ ಇದೆ. ಪ್ರತಿಯೊಂದು ಸೌಲಭ್ಯವನ್ನು ವಿದ್ಯಾರ್ಥಿಗಳಾದ ನಾವು ಬಹಳ ಚೆನ್ನಾಗಿ ಮತ್ತು ಖುಷಿಯಿಂದ ಅನುಭವಿಸುತ್ತಿದ್ದೇವೆ. ಮತ್ತು ಈ ಒಂದು ಶಾಲೆಯಲ್ಲಿ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಮತ್ತು ಉತ್ತಮ ಬಿಸಿಯೂಟವನ್ನು ಸಹ ನೀಡುತ್ತಿದ್ದಾರೆ. ಮಕ್ಕಳಿಗೆ ಉತ್ತಮ ಪೋಷಕಾಂಶವನ್ನು ಹೆಚ್ಚಿಸುವುದಕ್ಕೋಸ್ಕರ ನಮಗೆಲ್ಲರಿಗೂ ರಾಗಿ ಭಾತನ್ನು ಸಹ ವಿತರಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ವಿಜ್ಞಾನ ತರಗತಿಗಳನ್ನು, ಗಣಿತದ ತರಗತಿಗಳನ್ನು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಶಾಲೆಯಲ್ಲಿ ಮಕ್ಕಳ ಲ್ಯಾಬ್ ಸಹ ಇದೆ. ಮತ್ತು ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆಯಲಿಕ್ಕೆ ಪುಸ್ತಕಗಳನ್ನು ಓದುವವರಿಗೆ ಗ್ರಂಥಾಲಯದ ಸೌಲಭ್ಯವೂ ಸಹ ಇದೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಧೈರ್ಯ ಮತ್ತು ದೇಶಪ್ರೇಮದ ಭಾವನೆಯನ್ನು ಹೆಚ್ಚಿಸಲು ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಎನ್ಸಿಸಿ ಅಂತಹ ತರಬೇತಿಯನ್ನು ಸಹ ನೀಡಲಾಗುತ್ತದೆ. ಉತ್ತಮ ಮಟ್ಟದ ನೀರಿನ ಸೌಲಭ್ಯವೂ ಸಹ ನಮ್ಮ ಒಂದು ಶಾಲೆಯಲ್ಲಿದೆ. ನಮ್ಮ ಶಾಲೆಯಲ್ಲಿ ಪಾಠಗಳನ್ನು ಒಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸ್ಮಾರ್ಟ್ ಟಿವಿಯ ಸೌಲಭ್ಯವೂ ಸಹ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಪಡೆಯಲಿಕ್ಕೆ ಕಂಪ್ಯೂಟರ್ ಶಿಕ್ಷಣದ ಸೌಲಭ್ಯವೂ ಸಹ ಇದೆ. ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಉತ್ತಮ ಗುಣಮಟ್ಟದ ನೈರ್ಮಲ್ಯಯುತವಾದಂತಹ ಶೌಚಾಲಯವೂ ಸಹ ಇದೆ. ಹೀಗೆ ಹೇಳಲಿಕ್ಕೆ ಹೋದರೆ ಬಹಳ ವಿಷಯಗಳು ನಮ್ಮ ಶಾಲೆಯ ಬಗ್ಗೆ ಬರುತ್ತವೆ. ನಮ್ಮ ಶಾಲೆಯ ಶಿಕ್ಷಕರನ್ನು ಒಂದೊಂದು ಗುರುತು ಇದ್ದ ಹಾಗೆ ಅವರು ಕಲಿಸುವಂತಹ ವಿಷಯಗಳು ನಮಗೆ ತಲೆಗೆ ಹೋಗಿ ನಮ್ಮ ಶಾಲೆಯಲ್ಲಿ ಅನೇಕ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ಹೀಗೆ ನಮಗೆ ಶಿಕ್ಷಕರು ಯಾವಾಗಲೂ ಸಹ ಉತ್ತಮ ಸ್ಥಾನಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿ ಹೊಸದಾಗಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಇರುವಂತಹ ಎಲ್ಲಾ ಸೌಲಭ್ಯಗಳನ್ನು ಚೆನ್ನಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಶಾಲೆಯ ನಿಯಮಗಳನ್ನು ಹಾಗೂ ಶಾಲೆಯ ಲಭ್ಯವಿರುವ ವಿವಿಧ ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಿಸಿ ಇದರ ಪ್ರಯೋಜನ ಪಡೆಯಲು ಸೂಚಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. Welcome to a sanctuary of transformation, where change is not just embraced, but celebrated. Here, amidst the whispers of inspiration, you'll uncover your passions and dreams awaited. Craft the world you envision at IMJ Institutions, Mudalkhatte. Here, education thrives across all life phases. Whether we are cultivating young minds in nursery settings or equipping professionals with leading-edge expertise, IMJ stands as a beacon of educational brilliance. Our dedicated faculty are not just teachers. They are mentors, collaborators, and catalysts for change. At IMJ, education transcends the classroom walls. It's about embracing real-world experiences and making a positive impact. Join us at IMJ Institutions, where every moment is an opportunity to discover, innovate, and inspire. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ.
ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜ್ ಭಟ್ಕಳ. ಭಟ್ಕಳದ ಪ್ರತಿಷ್ಠಿತ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭವಾಗಿದ್ದು, ಮೊದಲು ಬಂದವರಿಗೆ ಆದ್ಯತೆಯ ಮೇಲೆ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದ್ದು, ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಮತ್ತು ನೀಟ್ ಕೋಚ್ಗಳು ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು. ಅನುಭವಿ ಮತ್ತು ತಜ್ಞ ಶಿಕ್ಷಕರ ತಂಡ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಕುರಿತು ಪಾಲಕರೊಂದಿಗೆ ನಿರಂತರ ಸಮಾಲೋಚನೆ, ವಿದ್ಯಾರ್ಥಿಗಳ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವೇ ಸೀಟುಗಳು ಬಾಕಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಪ್ರಾಂಶುಪಾಲರು 9008353110. 1995ರಲ್ಲಿ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಭಟ್ಕಳದಲ್ಲಿ ಶ್ರೀ ಗುರು ವಿದ್ಯಾಧಿರಾಜ ದ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಭಟ್ಕಳದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅತೀ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವ ಉದ್ದೇಶ ನಮ್ಮ ಈ ಸಂಸ್ಥೆದು. ಈ ವರ್ಷ ರಿಸಲ್ಟ್ ಬಂದಿದ್ದು, ದ್ವಿತೀಯ PUCಯಲ್ಲಿ ಭಟ್ಕಳ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಗಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. 307 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಎಲ್ಲ 307 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋ ವಿಚಾರ. ಇಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಮ್ಮ ಹೊಸ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ದಾಖಲಾತಿ ಮಾಡಿಕೊಳ್ತಾ ಇದ್ದು, ತಾವೆಲ್ಲರೂ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. RNS ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ RNS ಪ್ರಥಮ ದರ್ಜೆ ಕಾಲೇಜಿನ 2024-25ರ ಪ್ರವೇಶ ದಾಖಲಾತಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ BCA, BCom, BBA ಕೋರ್ಸ್ಗಳು ನಡೆಯುತ್ತಿದ್ದು, ಕನಿಷ್ಠ ಶುಲ್ಕಕ್ಕೆ ಗರಿಷ್ಠ ಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ವಿಶೇಷ ಕೊಡುಗೆಯಾಗಿ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ 25% ವಿನಾಯಿತಿ ನೀಡಲಾಗುವುದು. ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು, ಅನುಭವಿ ಉಪನ್ಯಾಸಕರ ಬೋಧನೆ, ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಲ್ಯಾಬ್, ಗ್ರಂಥಾಲಯ ವ್ಯವಸ್ಥೆ, ಸುಂದರವಾದ ಕಾಲೇಜು ಕ್ಯಾಂಪಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸುಸಜ್ಜಿತ ಪೀಠೋಪಕರಣಗಳು, ಸುಂದರ ಕೊಠಡಿಗಳು, CCTV ಕಣ್ಗಾವಲು, ಉಚಿತ ಕಂಪ್ಯೂಟರ್ ಮತ್ತು ಪ್ರಮಾಣ ಪತ್ರ, ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ, MBBS, MCom, PGCET ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ವಿಶಾಲವಾದ ಕ್ರೀಡಾಂಗಣ ಹೊಂದಿದ್ದು, ನುರಿತ ಶಿಕ್ಷಕರಿಂದ ಕ್ರೀಡಾ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಕಲೆಯನ್ನು ಪರಿಚಯಿಸಲು ಯಕ್ಷಗಾನ ತರಬೇತಿ ಶಿಬಿರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಉಚಿತವಾಗಿ ನೀಡಲಾಗುವುದು. ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪನಿಗಳು ಕ್ಯಾಂಪಸ್ ಸಂದರ್ಶನಕ್ಕೆ ಆಗಮಿಸುತ್ತಿದ್ದು, ಅನೇಕ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಲ್ಲಿ ಉತ್ತಮ ಸಂಬಳದೊಂದಿಗೆ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಹೆಮ್ಮೆ ತಂದಿರುತ್ತಾರೆ. ಪ್ರವೇಶಾತಿಗಾಗಿ ಕೂಡಲೇ ಸಂಪರ್ಕಿಸಿರಿ. RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ 3 ವರ್ಷದ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸೆರಾಮಿಕ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯ. ವಿಶೇಷ ಅವಕಾಶ: PUC ವಿಜ್ಞಾನ ಮತ್ತು ITI ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷಕ್ಕೆ ನೇರ ಪ್ರವೇಶಾತಿ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಎಲ್ಲ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶವಿದ್ದು, 100% ಉದ್ಯೋಗಾವಕಾಶ. ಅನುಭವಿ ನುರಿತ ಶಿಕ್ಷಕರ ವೃಂದ, ಗ್ರಂಥಾಲಯ ಸೌಲಭ್ಯಗಳು ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448738527 ಅಥವಾ 9448235284. ಆರ್ಎನ್ ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭ. ನವಮುರುಡೇಶ್ವರದ ನಿರ್ಮಾತ್ರ ಡಾಕ್ಟರ್ ಆರ್ಎನ್ ಶೆಟ್ಟಿ ಅವರಿಂದ ನಿರ್ಮಾಣಗೊಂಡು 25 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆರ್ಎನ್ ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರದ 2024-25ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗದಲ್ಲಿ ಇಎಬಿಎಸ್ ಮತ್ತು ಇಎಬಿಸಿಎಸ್ ವಿಷಯಗಳು ಲಭ್ಯವಿದ್ದು, ನುರಿತ ಅಧ್ಯಾಪಕ ವೃಂದ, ಸುಸಜ್ಜಿತ ಬೋಧನಾ ತರಗತಿ, ಆಧುನಿಕ ಪ್ರಯೋಗಾಲಯಗಳು, ವ್ಯವಸ್ಥಿತ ಗ್ರಂಥಾಲಯ ಹಾಗೂ ಆಟದ ಮೈದಾನವನ್ನ ಹೊಂದಿದ್ದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಬಸ್ ವ್ಯವಸ್ಥೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಲಭ್ಯವಿದೆ. ವಿಶೇಷವಾಗಿ ಬಾಲಕಿಯರಿಗೆ ದಾಖಲಾತಿ ಶುಲ್ಕದಲ್ಲಿ 25% ಕಡಿತಗೊಳಿಸಲಾಗಿದೆ. ವಿಜ್ಞಾನ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಂಗಳೂರು ಹಾಗೂ ಮುರುಡೇಶ್ವರದ ಪರಿಣಿತ ಅಧ್ಯಾಪಕರಿಂದ ಉಚಿತವಾಗಿ ಸಿಇಟಿ, ನೀಟ್, ಜೆಇಇ ತರಬೇತಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448910274 ಅಥವಾ 9886908478. 85 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ 8 ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಶ್ರೀ ಗುರುಸುಧೀಂದ್ರ ಕಾಲೇಜು ಒಂದು. ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟು ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಕೋರ್ಸ್ಗಳು ಲಭ್ಯ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡುವ ಧ್ಯೇಯವನ್ನ ಇಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಇಲ್ಲಿ ಪ್ರತಿ ವರ್ಷ ನೂರಾರು ಉದ್ಯೋಗಾರ್ಥ ಪದವೀಧರರನ್ನ ರೂಪಿಸುತ್ತಿದ್ದು, ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರತಿ ವರ್ಷ ಹಲವಾರು ಪದವೀಧರರು ಉದ್ಯೋಗ ಪಡೆದುಕೊಂಡಿದ್ದು, ಬಿಸಿಎ ಪದವಿ ಪಡೆದು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನ ಬೆಳಕಾಗಿಸಿಕೊಂಡಿದ್ದಾರೆ. ಪ್ಲೇಸ್ಮೆಂಟ್ ಸಪೋರ್ಟ್, ಕೆರಿಯರ್ ಟ್ರೈನಿಂಗ್, ಸಿಎ, ಸಿಎಸ್ ಕೋಚಿಂಗ್ ಮತ್ತು ಸಾಫ್ಟ್ವೇರ್ ತರಬೇತಿಗಳನ್ನು ನೀಡಲಾಗುತ್ತಿದೆ. ಕಂತುಗಳಲ್ಲಿ ಫೀಸ್ ಸೌಲಭ್ಯ, ಡಿಜಿಟಲ್ ಕ್ಲಾಸ್ ರೂಮ್, ವಿಶಾಲವಾದ ಆಟದ ಮೈದಾನ, ನುರಿತ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ ಹಾಗೂ ಪ್ರಯೋಗಾಲಯವನ್ನು ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಪೈ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 25 ವರ್ಷಗಳ ಇತಿಹಾಸ ಇರುವಂತಹ ಭಟ್ಕಳದ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನಲ್ಲಿ BBA, BCA, ಬಿಕಾಂ ಮತ್ತು BA 4 ಕೋರ್ಸ್ಗಳು ಜರುಗ್ತಾ ಇದೆ. 2024-25ನೇ ಸಾಲಿಗೆ ಈಗಾಗಲೇ ಪ್ರವೇಶಾತಿ ಸಹ ಪ್ರಾರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 8971071471 ಅಥವಾ 8971098090ಗೆ ಕರೆ ಮಾಡಿ. ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಭಟ್ಕಳ. ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಅಂಜುಮನ್ ಹಾಮಿನ್ ಮುಸ್ಲಿಮಿನ್ ಇವರ ಆಡಳಿತದೊಂದಿಗೆ 44 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಬಿಇ, ಎಂಬಿಎ, ಎಂಸಿಎ ತರಗತಿಗಳ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ಬಿಇಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇಎನ್ಸಿ, ಇಎನ್ಇ, ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ಈ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಮತ್ತು ರೋಬೋಟಿಕ್ ಕೋರ್ಸ್ಗಳು ಲಭ್ಯವಿದೆ. ಕಾಲೇಜು ಉತ್ತಮ ಪರಿಸರವನ್ನ ಹೊಂದಿದ್ದು, ಉನ್ನತೀಕೃತ ಲ್ಯಾಬೊರೇಟರಿ ಹೊಂದಿದ್ದು, ರೀಸನೇಬಲ್ ಶುಲ್ಕ, ಅರ್ಹತೆಗೆ ಅನುಗುಣವಾಗಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಹೊಂದಿದೆ. ಕಾಲೇಜು ಬಿಸಿಎಂ ಹಾಗೂ ಸ್ವಂತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದು, ಕ್ಯಾಂಪಸ್ ಸೆಲೆಕ್ಷನ್ ಅವಕಾಶವನ್ನ ಕಲ್ಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
9448933848 ಅಥವಾ 8123452286. Hello, this is Dr. K. Fazlur Rahman, Principal of Animal Institute of Technology and Management, Bhatkal. So I request everyone to come and approach the office, my office. We are always available and they can take the admission. Any clarification, please come to my office. I am always there to clarify your doubts. Thank you once again. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕೆಪಿಸಿಸಿ ಸದಸ್ಯರಾಗಿ ನೇಮಕಗೊಂಡ ವಿವೇಕ್ ಹೆಬ್ಬಾರ್ ಅವರಿಗೆ ಯಲ್ಲಾಪುರ ತಾಲೂಕು ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸನ್ಮಾನ. ಕೆಪಿಸಿಸಿ ಸದಸ್ಯರಾಗಿ ನೇಮಕಗೊಂಡ ವಿವೇಕ್ ಹೆಬ್ಬಾರ್ ಅವರನ್ನು ಯಲ್ಲಾಪುರ ತಾಲೂಕು ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದಿಸಿದರು. ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಸನ್ಮಾನವನ್ನ ಸ್ವೀಕರಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಯುವ ನಾಯಕರಾದ ವಿವೇಕ್ ಹೆಬ್ಬಾರ್ ಅವರು ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿ ಬೂತ್ ಮಟ್ಟದಲ್ಲಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುತ್ತೇನೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ವಿಶ್ವಾಸವನ್ನ ಗಳಿಸುವ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್ಕೆ ಭಟ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಉಲ್ಲಾಸ್ ಶಾನ್ಬಾಗ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಾರೆನ್ಸ್ ಸಿದ್ದಿ, ವಿಎಸ್ ಭಟ್, ಚಂದ್ರಕಾಂತ್ ಮರಾಠೆ, ಆರ್ಪಿ ಹೆಗಡೆ, ಅಶೋಕ್ ಶೇಟ್, ಮಹಿಳಾ ಅಧ್ಯಕ್ಷೆ ಪೂಜಾ ನೇತ್ರೇಕರ್, ಪ್ರಮುಖರಾದ ಮುರಳಿ ಹೆಗಡೆ, ವಿಲ್ಸನ್ ಫರ್ನಾಂಡಿಸ್, ಸುಬ್ಬಣ್ಣ ಕುಂಟೆಕಾಳಿ, ದತ್ತು ನಾಯ್ಕ್, ಶಿರೀಶ್ ಪ್ರಭು, ಡಾಕ್ಟರ್ ರವಿ ಭಟ್ ಬರಗದ್ದೆ, ರಾಘು ನಾಯ್ಕ್ ಗುಳ್ಳಾಪುರ, ಪ್ರಶಾಂತ್ ಸಬಾಹಿತ್, ರವಿಚಂದ್ರ ನಾಯ್ಕ್, ಅನಿಲ್ ಮರಾಠಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಶ್ವಾಸ್ ನಾಯ್ಕ್, ಫಕೀರ್ ಕುಂದರಗಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಸುನಂದಾ ದಾಸ್, ನರ್ಮದಾ ನಾಯ್ಕ್, ಸತೀಶ್ ನಾಯ್ಕ್, ಕೈಸರ್ ಸೈಯದ್ ಅಲಿ ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮುದ್ಗುಣೆ. ರಸ್ತೆಯ ಬಳಿ ಕಸ ಎಸೆಯುತ್ತಿದ್ದ ವಾಹನ ತಡೆದು ದಂಡ ವಿಧಿಸಿ ಅವರಿಂದಲೇ ಕಸ ತೆಗೆಸಿದ ಘಟನೆ ಕುಮಟಾದಲ್ಲಿ ನಡೆದಿದೆ. ಶುಕ್ರವಾರ ಕುಮಟಾದ ಮಾನೇರ್ ಬಳಿ ಹೊನ್ನಾವರದಿಂದ ಹುಬ್ಬಳ್ಳಿಗೆ ಹೋಗುವ ಗಾಡಿಯೊಂದರಲ್ಲಿ ಕಸವನ್ನ ತುಂಬಿಕೊಂಡು ಬಂದು ಕುಮಟಾದ ಮಾನೇರ್ ಬಳಿ ಆ ಕಸವನ್ನ ಎಸೆಯುವಾಗ ಅದನ್ನು ಗಮನಿಸಿದ ಯುವ ಬ್ರಿಗೇಡ್ ಮಹಾರಕ್ಷಕ ಪ್ರಕಲ್ಪದ ರಾಜ್ಯ ಸಹ ಸಂಚಾಲಕರಾದ ರಾಮದಾಸ್ ನಾಯ್ಕ್ ಹಳದಿಪುರ ಅವರು ಕಸ ಎಸೆಯುವುದನ್ನು ತಡೆದು ನಂತರ ಕುಮಟಾದ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು. ಪುರಸಭಾ ವ್ಯಾಪ್ತಿ ಆಗದೇ ಇರುವುದರಿಂದ ದೇವಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಕರೆ ಮಾಡಿ ತಿಳಿಸಿ ನಂತರ 112ಗೆ ಕರೆ ಮಾಡಿ ಕುಮಟಾದ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಬಂದು ಕಸ ಎಸೆದ ಗಾಡಿಗೆ ದಂಡ ವಿಧಿಸಿದರಲ್ಲದೆ ಅಲ್ಲಿ ಸುತ್ತಮುತ್ತಲೂ ಬಿದ್ದ ಎಲ್ಲಾ ಕಸವನ್ನ ಅವರ ಬಳಿ ತೆಗೆಸಿದ್ರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಜಗ್ಗು ಭಟ್ ಹಾಗೂ ಸದಸ್ಯರಾದ ಶ್ರೀಧರ್ ಗೌಡ ಹಾಗೂ ಯುವ ಬ್ರಿಗೇಡ್ ಸದಸ್ಯರಾದ ಅಣ್ಣಪ್ಪ ನಾಯ್ಕ್ ಊರಿನ ಜನರು ಹಾಜರಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮ. ವಿದ್ಯಾ ಸರಸ್ವತಿ ಮತ್ತು ವಿದ್ಯಾ ಗಣಪತಿಗೆ ಹೇಮಗಿರಿ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಪೋಷಕರೊಂದಿಗೆ ಮಕ್ಕಳ ಸಾಮೂಹಿಕ ಪೂಜಾ ಕಾರ್ಯಕ್ರಮ. ಗುರುಕುಲ ಮಾದರಿಯಲ್ಲಿ ಸಂಸ್ಕಾರಭರಿತ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ದಾರಿದೀಪವಾಗಿರುವ ಬಿಜಿಎಸ್ ಶಾಲೆ ಎಂದು ಅಭಿಮಾನದಿಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಂಕೆ ಹರಿಚರಣ ತಿಲಕ್ ಹೇಳಿದರು. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅಭಿಮಾನ ಮೂಡಿಸಲು ಸರಸ್ವತಿ ಮತ್ತು ಗಣಪತಿಯ ಸಾಮೂಹಿಕ ಪೂಜಾ ಕಾರ್ಯಕ್ರಮ ಆಯೋಜಿಸಿರುವ ರಾಮಕೃಷ್ಣೇಗೌಡ ಅವರು ಮಕ್ಕಳು ಹಾಗೂ ಪೋಷಕರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಜೊತೆಗೆ ಗುರುಕುಲ ಮಾದರಿಯ ಶ್ರೇಷ್ಠ ಶಿಕ್ಷಣ ದೊರೆಯುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಮಕ್ಕಳು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡುವಂತೆ ಹರಿಚರಣ ತಿಲಕ್ ಕರೆ ನೀಡಿದ್ರು. ಅಲಿಖಿತ ಸಂಸ್ಕೃತಿಯಲ್ಲಿ ಆಗತಕ್ಕಂಥ ಜ್ಞಾನ ವಿಕಾಸ ಅದು ತಲೆಯಿಂದ ತಲೆಗೆ ಮಾತ್ರ ಹೋಗಿ ಮುಂದೊಂದು ದಿವಸ ಅದು ವ್ಯಕ್ತಿಯ ಜೊತೆಯಲ್ಲಿ ಅದು ಅವಸಾನವನ್ನ ಹೊಂದ್ತಾ ಹೋಗ್ತದೆ. ಆದರೆ ಲಿಪಿಕ ಮೂಲಕ ಪಡೆದಂತಹ ಜ್ಞಾನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವಿಕಸನಗೊಳ್ತಾ ಬಹುಶಃ ಏನು ನಾವು ಜ್ಞಾನದ ಪುಸ್ತಕತೆಯನ್ನು ಮುಟ್ತಾ ಇದೀವೋ ಇದಕ್ಕೆ ಮೂಲವೇ ಬಹುಶಃ ಈ ಅಕ್ಷರ ಜ್ಞಾನ. ಆದ್ರಿಂದನೇ ಅಲಿಖಿತ ಸಂಸ್ಕೃತಿಗಿಂತ ಲಿಖಿತ ಸಂಸ್ಕೃತಿಯ ಬಹುಶಃ ನಾಗರಿಕತೆ ವಿಕಸನಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಮೈಲಿಗಲ್ಲು ಒಡಿಗಲ್ಲು ಅಂತ ನಾನಾದರೂ ಅನ್ಕೊಳ್ತಾ ಬಹುಶಃ ಇಲ್ಲಿ ನಾನು ಮಾತಾಡತಕ್ಕಂಥ ವಿಚಾರಗಳು ಮುಟ್ತಾ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ನನ್ನ ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ, ವೇದಬ್ರಹ್ಮ ಮಂಜುನಾಥ್ ಶಾಸ್ತ್ರಿ, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.
ಕಾರ್ಯಕ್ರಮ ಅಕ್ಷರಾಭ್ಯಾಸ ಇದು ನಿಜವಾಗ್ಲೂ ಕೂಡ ಮಕ್ಕಳಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನು ಮೂಡಿಸ್ತಕ್ಕಂಥ, ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಈ ವಿಶೇಷವಾದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಪೂಜಾ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡಿಕೊಟ್ಟಂತ ನಮ್ಮೆಲ್ಲರ ಮಾರ್ಗದರ್ಶಕರು ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಸರ್ ಅವರೇ, ಇದೀಗ ತಾನೇ ನಿಮ್ಮನ್ನ ಕುರಿತು ಮಾತನಾಡಿದಂತ ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಅವರೇ, ಎಲ್ಲ ಪತ್ರಿಕಾ ಸನ್ಮಿತ್ರರೇ, ಬಹಳ ಶಿಸ್ತುಬದ್ಧವಾಗಿ ಮಕ್ಕಳ ಸಂಭ್ರಮವನ್ನ ಕಣ್ತುಂಬಿಕೊಂಡು ಎಲ್ಲರೂ ಕೂಡ ಇವತ್ತು ವಿದ್ಯಾ ಸರಸ್ವತಿ ಮತ್ತೆ ವಿದ್ಯಾ ಗಣಪತಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಶ್ರೇಯಸ್ಸಿಗಾಗಿ ಪೋಷಕರು ಇವತ್ತು ವಿಶೇಷವಾದ ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಪೂಜಾ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದಾರೆ. ನಿಜವಾಗಲೂ ಕೂಡ ಇದು ನಮ್ಮ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಕಾರ್ಯಕ್ರಮ. ಇವತ್ತು ಈ ಪಾಶ್ಚಾತ್ಯ ಒತ್ತಡಗಳ ಹಾವಳಿಯಿಂದ ನಾವು ಇವತ್ತು ನಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ, ನಮ್ಮ ಧಾರ್ಮಿಕ ಹಿರಿಮೆಯನ್ನ, ಗರಿಮೆಯನ್ನ ನಾವು ಮರಿತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಹೇಮಗಿರಿಯ BGS ಪಬ್ಲಿಕ್ ಸ್ಕೂಲ್ನಲ್ಲಿ ಇವತ್ತು ವಿದ್ಯಾ ಸರಸ್ವತಿ ಮತ್ತು ವಿದ್ಯಾ ಗಣಪತಿಯ ಪೂಜೆಯನ್ನ ಮಾಡೋದ್ರ ಮೂಲಕ ಇವತ್ತು ಮಕ್ಕಳಲ್ಲಿ ಜ್ಞಾನಾಂಕುರವನ್ನ, ಅಕ್ಷರಾಭ್ಯಾಸವನ್ನ ಮಾಡಿಸ್ತಕ್ಕಂಥ, ಅದರಲ್ಲೂ ವಿದ್ಯಾ ಸರಸ್ವತಿಯರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪೋಷಕ ವರ್ಗದವರಿಗೆ ವಿಶೇಷವಾಗಿ ಇವತ್ತು ಪುರಾಣಿ ಮಕ್ಕಳು BGS ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕ ಆನಂದ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಬೇಕು ಎಂದು ಇನ್ಸ್ಪೆಕ್ಟರ್ ರೇವತಿ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಂದೂರು, ಕೃಷ್ಣಾಪುರ, ರಾಮನಹಳ್ಳಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ತಂಡ ಭೇಟಿ ನೀಡಿ ಅಪರಾಧ ಮತ್ತು ಕಳ್ಳತನಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು. ನಂತರ ಮಾತನಾಡಿ ಅಪ್ರಾಪ್ತ ಹುಡುಗಿಯರ ಮದುವೆ, ಲೈಂಗಿಕ ಕಿರುಕುಳ, ಪರವಾನಗಿ ಇಲ್ಲದೆ ಬೈಕ್ ಸವಾರಿ, ಬೈಕ್ನಲ್ಲಿ 3 ಜನ ಪ್ರಯಾಣ ಮಾಡುವುದು ಇವೆಲ್ಲವೂ ಅಪರಾಧವಾಗಿರುತ್ತದೆ. ಸಮುದಾಯದ ಜನರಲ್ಲಿ ಕಾನೂನಿನ ಅರಿವು ಇದ್ದಲ್ಲಿ ಖಂಡಿತ ಅಲ್ಲದೆ ರೈತ ಮಹಿಳೆಯರು ತಮ್ಮ ಜಮೀನಿನ ಕೆಲಸಕ್ಕೆ ಹೋಗುವಾಗ, ವಾಯುವಿಹಾರ ಹೋಗುವ ಸಂದರ್ಭದಲ್ಲಿ ತಮ್ಮ ಚಿನ್ನದ ಒಡವೆಗಳ ಬಗ್ಗೆ ನಿಗಾ ವಹಿಸಬೇಕು. ಕೆಲ ಆಸಾಮಿಗಳು ಕುಂಟು ನೆಪ ಹೇಳಿ ನಿಮ್ಮ ಗಮನವನ್ನ ಬೇರೆಡೆ ಸೆಳೆದು ಕಳ್ಳತನ ಮಾಡುತ್ತಾರೆ. ಇದರಿಂದ ಎಚ್ಚರಿಕೆ ವಹಿಸಬೇಕು. ಯಾವ ಸಮಯದಲ್ಲಾದರೂ ಪೊಲೀಸ್ ಅಗತ್ಯ ಇದ್ದರೆ ತಕ್ಷಣ ಕರೆ ಮಾಡುವಂತೆ ತಿಳಿಸಿದ್ರು. ಚೈನ್ ಕಳ್ಳರು ಹೇಗೆ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ, ಕಾಯದ ಹೆಂಗಸರು ಹೋಗ್ತಾರಲ್ಲ, ಹೊಲದಲ್ಲಿ ಒಬ್ಬೊಬ್ರು ಇರ್ತಾರಲ್ಲ ವಯಸ್ಸಾದವರು, ಅವ್ರ ಹತ್ರ ಹೋಗಿ ಮಾತಾಡುವಾಗೆ ಮಾತಾಡ್ತಾರೆ. ಈ ಕಡೆ ಬರ್ಲಿಲ್ಲ, ಬರುದು ಬೇಡ, ಆದ್ರೆ ನಾವು ಬರುದೇ ಬೇಡ ಅಂತ ಅದಕ್ಕೆ ಏನ್ ಮಾಡ್ಬೇಕು, ಜಾಗೃತರಾಗಿರ್ಬೇಕು. ಸರಿನಾ? ನಿಮ್ಮಲ್ಲೂ ಎಲ್ಲ ಹೆಂಗಸರು ನಿಮ್ಮಲ್ಲೂ ಎಲ್ರಿಗೂ ಹೇಳಿ ದಯವಿಟ್ಟು ಅವರಿಗೆ ಹೇಗಿದೆ ಗೊತ್ತಾ, ಒಂದು ರಂಗೋಲಿ, ಎರಡನೇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ 6:30-7 ಗಂಟೆಗೆ ಹೊಲಕ್ಕೆ ಹೋಗ್ತಾರಲ್ಲ ಸಿಂಗಲ್, ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಟಾರ್ಗೆಟ್ ಇರೋದು ಒಂಟಿ ಹೆಂಗಸು. ಅದು ಚೈನ್ ಇರಬೇಕು ನೋಡ್ಬಿಟ್ಟು ಟಾರ್ಗೆಟ್ ಮಾಡ್ತಾರೆ. ಒಳಗಡೆ ಬಟ್ಟೆ ಒಳಗಡೆ ಹಾಕೊಳ್ಳುತ್ತೇವೆ, ಆದಷ್ಟು ಬಂಗಾರ ಹಾಕದೆ ಹೋದ್ರೆ ಭಾರಿ ಉತ್ತಮ. ಅದಕ್ಕೋಸ್ಕರ ಇದನ್ನು ಕೂಡ ಅವರಿಗೆ ತಿಳಿಸ್ಕೊಡಿ ದಯವಿಟ್ಟು, ಸರಿನಾ? ಯಾಕಂದ್ರೆ ಎಲ್ಲರ ಮನೆಗೂ 6 ಕ್ಯಾಮರಾ ಹಾಕಕ್ಕಾಗಲ್ಲ, ಸರಿ? ಆದ್ರೆ ನಾವು ಸುರಕ್ಷಿತವಾಗಿ ನಮ್ಮನ್ನು ಇಟ್ಕೊಳ್ಳೋಕ್ಕಾಗುತ್ತೆ. ಮನೆಯಲ್ಲಿ ಜಾಸ್ತಿ ಬಂಗಾರ ಇದ್ರೆ, ಹಣ ಇದ್ರೆ ದಯವಿಟ್ಟು ಅದನ್ನು ನೀವು ಮನೆಯಲ್ಲಿ ಇಡಬೇಡಿ, ಅದನ್ನು ಬೇರೆಯವ್ರಿಗೆ ಹೇಳ್ಬೇಡಿ. ಜೊತೆಗೆ ಹಾಕಿದ್ದಾಗ ಬ್ಯಾಂಕ್ ಲಾಕರಲ್ಲಿ ಇದೆ, ಬರೀ 200 ರೂಪಾಯಿಗೆ ಬ್ಯಾಂಕ್ ಲಾಕರಲ್ಲಿ ಅದು ಸುರಕ್ಷಿತವಾಗಿರುತ್ತೆ. ಹೋಗಿದ್ದನ್ನು ಮತ್ತೆ ಗಳಿಸೋದು ತುಂಬಾ ಕಷ್ಟ ಇದೆ. ಈ ಬಗ್ಗೆ ಕೂಡ ಎಚ್ಚರ ವಹಿಸಿ. ಜೊತೆಗೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ನಾನು ಹೇಳ್ತಾ ಇರೋದು, ಜೀವ ಹೋದ್ರೆ ಜೀವ ತಂದು ಕೊಡಕ್ಕಾಗಲ್ಲ. ಆಕ್ಸಿಡೆಂಟ್ ಯಾರು ಬೇಕು ಅಂತ ಮಾಡಲ್ಲ. ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಆಗುತ್ತೆ. ಆದ್ರಿಂದ ನಾನು ನಿಮ್ಮೆಲ್ಲರೂ ಹೇಳ್ಕೊಳ್ಳೋದು, ಎಲ್ಲರೂ ನಿಮ್ಮ ಚಾಲನಾ ಅನುಜ್ಞಾ ಪತ್ರವನ್ನು ಮಾಡಿಸ್ಕೊಳ್ಳಿ, ವಾಹನದ ರೆಕಾರ್ಡ್ಸ್ಗಳನ್ನು ಮಾಡಿಸ್ಕೊಳ್ಳಿ. ರಸ್ತೆಗೆ ಬರಬೇಕಾದ್ರೆ ಅದನ್ನು
ಕನಿಷ್ಠ ಮೊಬೈಲ್ ಆದ್ರೂ ಅದ್ರ ಒಂದು ಕಾಪಿ ಇಟ್ಕೊಳ್ಳಿ. ದಯವಿಟ್ಟು ಯಾರು ಕೂಡ ಡ್ರಿಂಕ್ಸ್ ಮಾಡಿ ಹೊರಗೆ ಬರಬೇಡಿ. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಹೆಲ್ಮೆಟ್. ನಮ್ಮ ತಲೆಗೆ ಏಟು ಬಿದ್ರೆ, ರಕ್ತಸ್ರಾವ ಆದ್ರೆ ಬದುಕುವ ಅವಧಿ ಕೇವಲ 1 ಗಂಟೆ, ಸರಿಯಾ? ಅದೇ ನಮ್ಮ ಕಾಲಿಗೆ ಏಟಾದ್ರೆ 6 ಗಂಟೆ ಸಿಕ್ಕಿದ್ರು ಸಾಕಾಗತ್ತೆ. ಆದ್ರೆ ಹೆಲ್ಮೆಟ್ ಇಲ್ಲದೆ ತಲೆಗೆ ಏಟು ಬಿದ್ರೆ ಬದುಕುವ ಅವಧಿ ತುಂಬಾ ಕಡಿಮೆ. ಅದನ್ನೇ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ. ಆದ್ರಿಂದ ದಯವಿಟ್ಟು ರಸ್ತೆಗೆ ಬರಬೇಕಾದ್ರೆ, ಇದು ನಾವು ಹಳ್ಳಿಯವರು, ಇದು ಸ್ಟೇಜ್ ಆಗಿ ನಾವು ಹಾಕ್ಬೇಕಾಗಿಲ್ಲ, ಇದು ಯಾವುದೂ ಇಲ್ಲ. ನಮ್ಮ ಸುರಕ್ಷೆ ನಾವು ನೋಡ್ಕೋಬೇಕು. ತಲೆಗೆ ಹೆಲ್ಮೆಟ್ ಹಾಕಿ ರಸ್ತೆಗೆ ಬರಬೇಕು. ಜೊತೆಗೆ ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕಿ ಹೋಗ್ಬೇಕು. ಇದರಿಂದ ಏನಾಗುತ್ತೆ, ಹಾರಿ ಬಿಟ್ಟು ಸಾಯುವ ಇದು ಕಡಿಮೆ ಆಗುತ್ತೆ. ಅದರಿಂದ ಜೀವ ಉಳಿಯುತ್ತೆ. ತಲೆಗೆ ಎಟ್ಟು ಬಿಟ್ಟಿಲ್ಲ, ಮೈ ಕೈಗೆ ಎಟ್ಟು ಬಿಟ್ಟಿದೆ ಅಂತ ಹೇಳಿದ್ರೆ ಬದುಕುವ ಅವಕಾಶ ಇರುತ್ತೆ. ಜೊತೆಗೆ ಇನ್ಶೂರೆನ್ಸ್ ಮರ್ಚೆಂಟ್ಸ್ ಇರಲೇಬೇಕು. ಇನ್ಶೂರ್ ಇದ್ರೆ ನಾಳೆ ಏನಾದ್ರು ಜೀವಕ್ಕೆ ಅಪಾಯ ಆಯ್ತು ಅಥವಾ ದೇಹಕ್ಕೆ ಪೆಟ್ಟಾಯ್ತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ನೀವು ಸುರಕ್ಷಿತರಾಗಿರ್ತೀರಿ, ನಿಮ್ಮ ಮನೆಯವರು ಸುರಕ್ಷಿತರಾಗಿರ್ತಾರೆ, ನಿಮ್ಮಿಂದ ಅಪಘಾತಕ್ಕೆ ಒಳಗಾದವರು ಸುರಕ್ಷಿತರಾಗಿರ್ತಾರೆ. ನಿಮಗೆ ಅಪಘಾತ ಆದ್ರೆ ನೀವು ಕೂಡ ಸುರಕ್ಷಿತರಾಗಿರ್ತೀರಿ. ದಯವಿಟ್ಟು ಇದನ್ನು ನೀವು ಎಲ್ರಿಗೂ ಪ್ರಚಾರ ಮಾಡಿ. ನಿಮ್ಮ ಮಕ್ಕಳಿಗೆ, ಕೆಲವರು ಚಿಕ್ಕ ಚಿಕ್ಕ ಮಕ್ಕಳಿಗೂ ಬೈಕ್ ಕೊಡ್ತಾ ಇದ್ದಾರೆ, ಹಾಗೆ ಕೊಟ್ಟಾಗ ಅವ್ರ ಮೇಲೆ ತಂದೆಗೆ 25,000 ಫೈನ್ ಆಗುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ವಿನೋದ್, ಕುಮಾರ್, ಸುನಿಲ್ ಸೇರಿದಂತೆ ನೂರಾರು ಸಾರ್ವಜನಿಕರು ಇದ್ದರು. ಭಾವನಾ ಟಿವಿಗಾಗಿ ಶಂಭು, ಕಿಕ್ಕೇರಿ, ಕೃಷ್ಣರಾಜಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.